ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿವಸದ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಜ್ಞಾನೋಕ್ತಿ ಪುಸ್ತಕಗಳು ಅಧ್ಯಾಯ 28 ವಾಕ್ಯ 1. ಹಿಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡುವನು, ಸತ್ಯಸಂಧನು ಸಿಂಹದಂತೆ ಧೈರ್ಯದಿಂದ ಇರುವನು. 4ನೇ ವಾಕ್ಯ, ಧರ್ಮಶಾಸ್ತ್ರವನ್ನು ಕೈಗೊಳ್ಳದವರು ದುಷ್ಟರನ್ನು ಹೊಗಳುವರು, ಕೈಗೊಳ್ಳುವವರು ಅವರ ವಿರುದ್ಧ ಹೋರಾಡುವರು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಿಂದಟ್ಟದಿದ್ದರೂ ಕೂಡ ದುಷ್ಟನು ಎದರಿ ಓಡುವನು, ಸತ್ಯಸಂಧನು ಸಿಂಹದಂತೆ ಧೈರ್ಯದಿಂದ ಇರುವನು. ಯಾರು ಕೆಟ್ಟದನ್ನು ಮಾಡ್ತಾರೆ, ಯಾವಾಗ ಅವರಿಗೆ ತಿಳಿಯುತ್ತದೆ ಈತನ ವಿಚಾರ ಉಳಿದವರಿಗೆ ತಿಳಿತು ಅಂತ ಹೇಳಿಕೊಂಡು, ಅಂಥ ಸಂದರ್ಭದಲ್ಲಿ ಅವರು ಕಾಲು ಕೀಳ್ತಾರೆ. ಎಷ್ಟು ತನಕ ಇತರ ಜನರಿಗೆ ಅದು ತಿಳಿದಿಲ್ಲವೋ ಅವರೊಂದು ರೀತಿಯಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಸಾಕು, ತಾನೋರ್ವ ಸಜ್ಜನ ವ್ಯಕ್ತಿ ಅಂತ ಹೇಳಿಕೊಂಡು. ಯಾಕಂತ ಹೇಳಿದ್ರೆ ಯಾರಿಗೆ ಕೂಡ ತಿಳಿದಿಲ್ಲ. ಆದರೆ ಯಾವಾಗ ಈ ಗುಟ್ಟು ರಟ್ಟಾಗ್ತದೆ ಅಂಥವರನ್ನು ಓಡಿಸಬೇಕಾಗಿಲ್ಲ, ಆದರೆ ಅವರು ದೂರಕ್ಕೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ತನ್ನ ಪುಕ್ಕಲುತನ, ತಾನು ಏನು ಗುಟ್ಟಿನಲ್ಲಿ ಇಟ್ಟಿದ್ದ ಅದು ಇತರರಿಗೆ ತಿಳಿಯಿತು, ಮುಖ ತೋರಿಸಲಿಕ್ಕೆ ಕಷ್ಟ ಆಗ್ತದೆ, ಅಂಥವರು ಬೇಗನೆ ಅಲ್ಲಿಂದ ಜಾರಿಕೊಳ್ತಾರೆ. ಸತ್ಯಸಂಧನು ಸಿಂಹದಂತೆ ಧೈರ್ಯದಿಂದ ಇರುವನು. ಯಾರು ಸತ್ಯದ ಮಾರ್ಗದಲ್ಲಿ ನಡೆಯುತ್ತಾರೆ, ಜೀವಿಸ್ತಾರೆ, ಅಂಥವರು ಯಾರಿಗೂ ಕೂಡ ಅವರು ಹೆದರುವುದಿಲ್ಲ. ಸಂತ ಯೋಹಾನ, ಸ್ನಾನಿಕ ಸಂತ ಯೋಹಾನ ಇವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ. ಸತ್ಯಸಂಧನು ಸಿಂಹದಂತೆ ಧೈರ್ಯದಿಂದ ಇರುವನು. ಈ ಮಾತುಗಳು ಸ್ನಾನಿಕ ಯೋಹಾನನಿಗೆ ಎಷ್ಟು ಒಂದು ಹತ್ತಿರದಲ್ಲಿ ಹೋಲ್ತವೆ ನೋಡಿ ಪ್ರಿಯರೇ. ಎಲ್ಲಿಯಾದರೂ ಪ್ರಜೆಗಳು ಅವರು ಅಧಿಕಾರದಲ್ಲಿರುವಂತಹ ಜನರ ಮುಂದೆ ಅವರು ಎಲ್ಲಿ ಕೂಡ ಹೋಗಿ ನೇರವಾಗಿ ಮಾತಾಡಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಈ ಅಧಿಕಾರದಲ್ಲಿದ್ದಂಥ ಜನರು ಸಾಮಾನ್ಯ ಪ್ರಜೆಗಳನ್ನು ಸತಾಯಿಸ್ಬೋದು. ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ತೇವೆ. ಎಷ್ಟೋ ಜನರು ಈ ತಪ್ಪುಗಳನ್ನು ಕಂಡರೂ ಕೂಡ, ಅನ್ಯಾಯವನ್ನು ಕಂಡರೂ ಕೂಡ, ಅನೀತಿಯನ್ನು ನೋಡಿದರೂ ಕೂಡ ಸಹಿಸಿಕೊಳ್ತಾರೆ. ಯಾಕಂತ ಹೇಳಿದ್ರೆ ಈ ಅಧಿಕಾರಿಗಳ ವಿರುದ್ಧ ಏನಾದರೂ ಮಾತನಾಡಿದರೆ ನಮ್ಮ ಅಗತ್ಯಗಳಿಗೆ ಅಲ್ಲಿ ಹೋಗುವಾಗ ಅವರು ನಮಗೆ ಸತಾಯಿಸ್ತಾರೆ, ಅನಾವಶ್ಯಕವಾಗಿ ಸತಾಯಿಸ್ತಾರೆ. ಯಾಕಂತ ಹೇಳಿದರೆ ಅವರ ವಿರುದ್ಧ ಏನಾದರೂ ಹೇಳಿದರೆ ಅಥವಾ ಕೇಳಿದರೆ ಅವರು ಸಿಕ್ಕಿ ಹಾಕಿಕೊಳ್ತಾರೆ. ಆಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ತನ್ನ ಅಧಿಕಾರವನ್ನು ಉಪಯೋಗಿಸಿ ಸಾಮಾನ್ಯ ಪ್ರಜೆಗಳ ವಿರುದ್ಧ ಅದನ್ನು ಬಳಸ್ತಾರೆ. ತುಂಬ ಸಮಯದ ಮುಂಚೆ ಒಂದು ವಿಚಾರ ಮಾತನಾಡುತ್ತಿರುವಾಗ ಇದು ಬೆಳಕಿಗೆ ಬಂತು, ಇಂಥದ್ದನ್ನು ಮಾಡಬಹುದೇ ಅಂತ ಹೇಳಿಕೊಂಡು. ಆಗ ಆ ಮಾತುಕತೆಯಲ್ಲಿ ಇದ್ದಂಥ ಒಬ್ಬ ಮನುಷ್ಯ ಹೇಳಿದ, ಇವತ್ತು ನಾವು ಮಾಡಬಹುದು, ಅದು ಮುಂದೊಂದು ದಿನ ನಮ್ಮ ಅಗತ್ಯಗೆ ನಾವು ಅಂಥ ಅಧಿಕಾರಿಗಳ ಹತ್ತಿರ ಹೋಗುವಾಗ ಅವರು
ಅವರ ಅಸ್ತ್ರವನ್ನು ಬಳಸಿದರೆ ನಾವೇನು ಮಾಡೋದು? ನಾವು ಸಿಕ್ಕಿ ಹಾಕಿಕೊಳ್ತೇವೆ. ಸುಮ್ಮನೆ ಯಾಕೆ ನಾವು ಕತ್ತಿಯನ್ನು ಅವರ ಕೈಯಲ್ಲಿ ಕೊಡಬೇಕು ಅಂತ ಹೇಳಿಕೊಂಡು. ನಿಜವಾದಂಥ ಮಾತು ಇದು. ಪ್ರಜಾಪ್ರಭುತ್ವದಲ್ಲಿ ಊಹಿಸಿಕೊಳ್ಳಿ, ಈ ಸ್ಥಿತಿ ಓರ್ವ ಅರಸನ ಮುಂದೆ ಅಥವಾ ಸರ್ವಾಧಿಕಾರ ಮುಂದೆ ಆದರೆ ಏನಾಗ್ತದೆ? ಅವರ ಮಾತು ಕೊನೆಯ ಮಾತು. ಅಲ್ಲಿ ಉಳಿದವರಿಗೆ ಅವಕಾಶ ಇಲ್ಲ. ಈ ರಾಜನು ಏನು ಹೇಳ್ತಾನೋ ಅದು ಕೊನೆಯ ಮಾತು. ಅಲ್ಲಿ ಉಳಿದವರಿಗೆ ಚರ್ಚೆ ಮಾಡಲಿಕ್ಕೆ ಅಥವಾ ಮನವರಿಕೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಅದೇ ಪ್ರಕಾರ ಸರ್ವಾಧಿಕಾರಿಗಳು, ಡಿಕ್ಟೇಟರ್ಸ್, ಅಲ್ಲಿ ಬೇರೆಯವರಿಗೆ ತಮ್ಮ ಅನಿಸಿಕೆಗಳನ್ನು ಕೇಳಿಕೊಳ್ಳಿಕ್ಕೆ ಅವಶ್ಯಕತೆ ಇರುವುದಿಲ್ಲ ಅಥವಾ ಅಲ್ಲಿ ಅವಕಾಶ ಇರುವುದಿಲ್ಲ. ಎಲ್ಲಿಯಾದರೂ ಕೇಳಿದರೆ ಹೇಳ್ಬೋದು ವಿನಃ ಆ ಅರಸನ ಅಥವಾ ಈ ಸರ್ವಾಧಿಕಾರಿಯ ವಿರುದ್ಧ ಏನಾದರೂ ಯಾರು ಹೇಳಿದರೆ ಅವರ ಕತೆ ಮುಗಿಯಿತು, ಮತ್ತೆ ಅವರ ಜೀವನ ಅದು ಮುಗಿದಂತೆಯೇ. ಇಂತಹ ಸಂದರ್ಭದಲ್ಲಿ ಪ್ರಿಯರೇ, ಈ ಸ್ನಾನಿಕ ಯೌವನನು ಹೆರೋದ ಅರಸನ ವಿರುದ್ಧ ಒಂದು ವಿಚಾರವನ್ನು ಹೇಳ್ತಾನೆ. ಹೆರೋದ ಅರಸನು ತನ್ನ ಸಹೋದರನ ಪತ್ನಿಯನ್ನು ತನ್ನ ಜೊತೆ ಇಟ್ಟುಕೊಂಡಿದ್ದನು, ಅನೈತಿಕ ಜೀವನವನ್ನು ನಡೆಸುತ್ತಿದ್ದನು. ಎಲ್ಲರಿಗೂ ಕೂಡ ತಿಳಿದಿತ್ತು ಇದು ವಿಚಾರ. ಇದು ಗುಟ್ಟಿನ ವಿಷಯ ಅಲ್ಲ, ರಾಜ್ಯದಲ್ಲಿ ಎಲ್ಲರಿಗೆ ಕೂಡ ತಿಳಿದಿತ್ತು. ಆದರೆ ಯಾರು ಕೂಡ ಮಾತನಾಡುತ್ತಿರಲಿಲ್ಲ. ಇರಬಹುದು ಅವರು ಹಿಂದಿನಲ್ಲಿ ಏನು ಹೇಳ್ತಿದ್ದರು, ಮಾತನಾಡ್ತಿದ್ದರು, ಗುಸುಗುಸು ಮಾತನಾಡ್ತಿದ್ದರು, ಅಥವಾ ಇನ್ನು ಕೆಲವರಿಗೆ ಅದು ಕೂಡ ಬೇಕಾಗಿತ್ತು ಏನೋ. ಯಾಕಂತ ಹೇಳಿದ್ರೆ ಒಂದು ವೇಳೆ ಅರಸನು ಹಾಗೆ ಜೀವಿಸಿದರೆ ಇತರರಿಗೆ ಅದೊಂದು ರೀತಿಯಲ್ಲಿ ಲೈಸೆನ್ಸ್ ಇದ್ದಾಗೆ, ಮಾದರಿ ಇದ್ದಾಗೆ. ಅರಸನು ಮಾಡ್ತಾರೆ, ನಾವು ಮಾಡಿದರಲ್ಲಿ ಏನು ತಪ್ಪು ಅಂತ ಹೇಳಿಕೊಂಡು. ಅಂತಹ ಸಂದರ್ಭದಲ್ಲಿ ಸ್ನಾನಿಕ ಯೌವನನು ಈ ಹೆರೋದ ಅರಸನ ವಿರುದ್ಧ ಧ್ವನಿ ಎತ್ತುತ್ತಾನೆ. ಮತ್ತೆ ಹೇಳ್ತಾನೆ, ನೀನು ಏನು ಮಾಡ್ತೀಯೋ ಅದು ಸರಿಯಲ್ಲ, ನೀನು ಮಾಡುವುದು ತಪ್ಪಾಗಿದೆ ಅಂತ ಹೇಳಿಕೊಂಡು. ಈ ಅರಸನಿಗೆ ತಿಳಿತದೆ ತಾನು ಮಾಡುವುದು ತಪ್ಪಂತ ಹೇಳಿಕೊಂಡು. ಆದರೆ ಆತನ ಜೊತೆ ಇದ್ದಂತಹ ಸಹೋದರನ ಪತ್ನಿ ಹೆರೋದಿಯಸಳು ಆಕೆ ಇನ್ನೂ ಕೂಡ ಸಿಟ್ಟಾಗುತ್ತಾಳೆ. ಯಾಕಂತ ಹೇಳಿದ್ರೆ ಈ ಅರಮನೆಯಲ್ಲಿ ಇರುವುದು ಅಂತ ಹೇಳಿದರೆ ಒಂದು ರೀತಿಯ ವಿಲಾಸದ ಜೀವನ. ಎಲ್ಲರೂ ಕೂಡ ಸುತ್ತಮುತ್ತ ಬಂದು ಸೇವೆ ಮಾಡ್ತಾರೆ, ಅರಸನಿಗೆ ಹೆದರ್ತಾರೆ. ಅಂಥ ಜೀವನದಲ್ಲಿದ್ದರೆ ಉಳಿದವರಿಗೆ ಕೂಡ ಅನುಕೂಲ. ಅದಕ್ಕಾಗಿ ಈ ಹೆರೋದಿಯಸಳು ಆಕೆಗೆ ಸಿಟ್ಟಾಗ್ತದೆ. ರಾಜನಿಗೆ ಸಿಟ್ಟಾದಕ್ಕಿಂತ ಜಾಸ್ತಿಯಾಗಿ ಆಕೆಗೆ ಸಿಟ್ಟಾಗ್ತದೆ. ಯಾಕಂತ ಹೇಳಿದ್ರೆ ಈ ಒಬ್ಬ ಸಾಮಾನ್ಯ ಮನುಷ್ಯನು ಅರಸನ ವಿರುದ್ಧ, ರಾಜನ ವಿರುದ್ಧ ಮಾತನಾಡುವುದೇ ಅಂತ ಹೇಳಿಕೊಂಡು, ಮತ್ತೆ ಅದು ಆಕೆಗೆ ಕೂಡ ಒಂದು ಬಾಣ ಬಿಟ್ಟ ಹಾಗೇನೆ, ನೀನು ಕೂಡ ತಪ್ಪು ಮಾಡ್ತೀಯ ಅಂತ ಅರ್ಥ ಅದರದ್ದು. ಈ ಸ್ನಾನಿಕ ಯೌವನನಿಗೆ ಈ ಧೈರ್ಯ ಎಲ್ಲಿಂದ ಬಂತು ಮಾತನಾಡಲಿಕ್ಕೆ? ಉಳಿದವರ ಹಾಗೆ ಆತನಿಗೆ ಭಯ ಇದ್ದಿಲ್ಲವೇ? ಒಂದು ವೇಳೆ ಅರಸನ ವಿರುದ್ಧ ಹಾಗೆ ಮಾತನಾಡಿದರೆ ಆತನು ಶಿಕ್ಷೆ ಕೊಡಬಹುದು ಅಥವಾ ಇನ್ನೇನು ದಂಡಿಸಬಹುದು ಅಂತ ಆತನಿಗೆ ಹೆದರಿಕೆ ಇದ್ದಿಲ್ಲವೇ? ಹೆದರಿಕೆ ಇದ್ದಿಲ್ಲ ಆತನಿಗೆ. ಈ ಅರಸನು ಆತನನ್ನು ಹಿಡಿದು ಜೈಲಿನಲ್ಲಿ ಹಾಕಿದ್ದನು. ಆದರೂ ಕೂಡ ಆತನು ಸತ್ಯವನ್ನು ಮಾತನಾಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ. ಸತ್ಯವನ್ನು ಮಾತನಾಡುವುದಂತ ಹೇಳಿದರೆ ಏನು ಪ್ರಿಯರೇ? ಇದು ನಮ್ಮ ಒಳಗಿರುವಂತಹ ಅಂತರಂಗದ ಧ್ವನಿ. ಇದು ಎಲ್ಲಿಂದ ಬರ್ತದೆ? ಇದು ದೇವರ ಧ್ವನಿ. ನಮ್ಮ ಅಂತರಂಗದಲ್ಲಿ ಇರುವಂಥ ಧ್ವನಿ ಅದು ದೇವರ ಧ್ವನಿ. ಅದಕ್ಕಾಗಿ ಅದನ್ನು ಯಾರು ಕೂಡ ಮುಚ್ಚಿ ಹಾಕಲಿಕ್ಕೆ, ಅಳಸಿ ಹಾಕಲಿಕ್ಕೆ ಆಗಲ್ಲ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಧ್ವನಿಯನ್ನು ಅಲ್ಲಿ ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತಾರೆ. ಎಷ್ಟರ ಮಟ್ಟಿಗೆ ಪ್ರಯತ್ನ ಪಡ್ಬೋದು? ಕೊನೆಗೆ ಆ ಧ್ವನಿ ನಮ್ಮನ್ನು ಎಚ್ಚರಿಸ್ತದೆ. ಸ್ನಾನಿಕ ಯೌವನನು ಏನು ಹೇಳ್ತಿದ್ದನು? ದೇವರ ಧ್ವನಿ ತಾನೇನು ಕೇಳ್ತಿದ್ದನೋ ಅದನ್ನು ಆ ಅರಸನಿಗೆ ಹೇಳ್ತಿದ್ದನು. ಯಾರ ಭಯ ಕೂಡ ಇಲ್ಲ ತನಗೆ. ಒಂದು ಯಾಕೆ ಭಯ ಇಲ್ಲ ಅಂತ ಹೇಳಿದ್ರೆ, ಈ ಸ್ನಾನಿಕ ಯೌವನನು ಆತನ ಹತ್ರ ಶ್ರೀಮಂತಿಕೆ ಇದ್ದಿಲ್ಲ, ಕಳ್ಕೊಳ್ಳುವಂಥದ್ದು ಏನು ಕೂಡ ಇದ್ದಿಲ್ಲ. ಒಂದು ಸರಳ ವ್ಯಕ್ತಿ. ಆತನ ಊಟೋಪಚಾರ ಈ ಕಾಡಿನಲ್ಲಿ ಏನು ಸಿಗ್ತದೆ ಅದನ್ನು ತಿಂದು ಬದುಕುತ್ತಿದ್ದನು. ಬಟ್ಟೆ ಏನೋ ಈ ಚರ್ಮವನ್ನು ಆತನು ಹೊದೆಯುತ್ತಿದ್ದನು. ಆತ
ಆತನ ಬಟ್ಟೆ ಅಷ್ಟೇ, ಆತನಲ್ಲಿ ಕಳ್ಕೊಳ್ಳುವಂಥದ್ದು ಏನಿದ್ದಿಲ್ಲ. ಜಾಸ್ತಿ ಅಂತಾರೆ ಏನು ಇರ್ಬೋದು, ಪ್ರಾಣವನ್ನು ಕಳ್ಕೊಳ್ಬೋದು ಅಷ್ಟೇ. ಈ ಅರಸನು ಜೈಲಿನಲ್ಲೂ ಹಾಕಿದ್ದಾನೆ, ನಂತರ ಇನ್ನೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ ಆತನು ತನ್ನ ಪ್ರಾಣವನ್ನು ತೆಗೆಯಬಹುದು ಅಷ್ಟೇ. ಅದಕ್ಕಾಗಿ ಸ್ನಾನಿಕ ಯೋವಾನನು ಈ ಅರಸನಿಗೆ ಹೆದರುವಂಥ ವ್ಯಕ್ತಿ ಅಲ್ಲ. ನೋಡಿ ಪ್ರಿಯರೇ, ಅವರು ಸಾಮಾನ್ಯ ವ್ಯಕ್ತಿ, ಅದು ಕೂಡ ಆತನ ಜೊತೆ ಆತನಿಗೆ ಬೆಂಬಲ ಕೊಡುವಂಥ ಮಿತ್ರರು ಅಥವಾ ಉಳಿದ ಬಲಾಢ್ಯ ಮನುಷ್ಯರು ಯಾರು ಕೂಡ ಇದ್ದಿಲ್ಲ. ಆತ ಒಬ್ಬ ಏಕೈಕ ವ್ಯಕ್ತಿ. ಆದರೆ ಆ ಏಕೈಕ ವ್ಯಕ್ತಿಯ ಆ ಧ್ವನಿ ಮಾತು ಅರಸನಿಗೆ ಮಾತ್ರ ಸಮಾಧಾನದಲ್ಲಿ ಇರಲಿಕ್ಕೆ ಬಿಡುತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಆ ಧ್ವನಿ ಅರಸ ಕೇಳ್ತಿದ್ದನು, ಸಮಾಜದಲ್ಲಿನ ಜನರು ಕೂಡ ಕೇಳ್ತಿದ್ದರು, ಎಲ್ಲರಿಗೂ ಕೂಡ ಅದು ತಿಳಿದಿತ್ತು. ಏನು ಈ ಅರಸನು ಮಾಡ್ತಾನೋ ಅದು ತಪ್ಪು ಅಂತ ಎಲ್ಲರಿಗೆ ಕೂಡ ತಿಳಿದಿತ್ತು. ಈ ಅರಸನಿಗೆ ಜನರ ಮುಂದೆ ತಲೆ ಎತ್ತಿ ನಡೆಯಲಿಕ್ಕೆ ಕಷ್ಟ ಆಗ್ತಿತ್ತು. ಹಾಗಿದ್ದಲ್ಲಿ ಸ್ನಾನಿಕ ಯೋವಾನನು ತಾನೇನು ಹೇಳಬೇಕೋ, ಈ ದೇವರು ತನ್ನ ಮುಖಾಂತರ ಏನನ್ನು ಹೇಳ್ತಾರೋ ಅದನ್ನು ಆತ ಹೇಳಿಯೇ ಬಿಡ್ತಿದ್ದನು. ಬೆಲೆ ಬೇಕಾಯಿತು, ಆತನು ಬೆಲೆ ಕೊಡಬೇಕಾಯಿತು. ಕೊನೆಗೆ ಆತನ ರುಂಡವನ್ನು ಛೇದಿಸಿದರು. ಆದರೆ ಆತನು ಅದಕ್ಕೆ ಹೆದರಿದವನಲ್ಲ. ಸ್ನಾನಿಕ ಯೋವಾನನು ಅಂಥ ಶಿಕ್ಷೆಗೆ ಹೆದರಿದವನಲ್ಲ. ಒಂದು ವೇಳೆ ಹೆದರಿದ್ದರೆ ಆತನು ಅಲ್ಲಿಯೇ ಮೌನವಾಗಿ ಬಿಡ್ತಿದ್ದನು. ಆತನು ಹೆದರಲಿಲ್ಲ. ನಾನೊಂದು ಚಿತ್ರವನ್ನು ನೋಡಿದೆ ಯೇಸು ಸ್ವಾಮಿಯ ಜೀವನದ ಬಗ್ಗೆ. ಈ ಸ್ನಾನಿಕ ಯೋವಾನನಿಗೆ ಕಾಣಲಿಕ್ಕೆ ಬಂದಂತಹ ಓರ್ವ ವ್ಯಕ್ತಿ ಕೇಳ್ತಾರೆ, ನೋಡು ನೀನು ಹೀಗೆ ಮಾತನಾಡ್ತೀಯ, ನಿನ್ಗೇನಾದರೂ ಜೀವಕ್ಕೆ ಹಾನಿಯಾಗಬಹುದಂತ ನಿನ್ಗೇನಾದರೂ ಅಂಜಿಕೆ ಇಲ್ವೇ ಅಂತ ಹೇಳಿಕೊಂಡು. ಸ್ನಾನಿಕ ಯೋವಾನನು ಹೇಳ್ತಾನೆ, ಜೀವ ತೆಗೆಯಬಹುದು, ಮತ್ತೇನು ಮಾಡ್ಬೋದು, ಅಷ್ಟೇ, ಜೀವ ತೆಗೆಯಬಹುದು, ಮತ್ತೇನು ಮಾಡ್ಬೋದು, ಏನು ಕೂಡ ಕಳ್ಕೊಳ್ಳಿಕ್ಕಿಲ್ಲ, ಜೀವ ಮಾತ್ರ. ಈ ಜೀವ ದೇವರು ಕೊಟ್ಟದ್ದು, ಅದಕ್ಕಾಗಿ ಅದನ್ನು ಕಾಪಾಡುವುದು ಹೇಗೆ, ಆ ಜೀವ ಕೊಟ್ಟಂತ ದೇವರಿಗೆ ತಿಳಿದುಂಟು. ಮನುಷ್ಯನು ಜೀವ ತೆಗೆಯುವಂಥದ್ದು ಅದು ದೊಡ್ಡ ತಪ್ಪು. ಕಾನೂನಿನ ಮುಖಾಂತರ ಇರ್ಬೋದು, ಕಾನೂನಿನ ಬಾಹಿರವಾಗಿರ್ಬೋದು. ಜೀವವನ್ನು ಕೊಡುವಂಥವರು ದೇವರು. ನಾವು ನೋಡ್ತೇವೆ ನಮ್ಮ ಸುತ್ತಮುತ್ತಲು ಪ್ರಪಂಚದಲ್ಲಿ, ಅದು ಕೂಡ ಅಭಿವೃದ್ಧಿ ಹೊಂದಿದಂಥ ದೇಶದಲ್ಲಿ ಕಾನೂನುಗಳನ್ನು ಸೃಷ್ಟಿಸಲಾಗಿದೆ. ಈ ಗರ್ಭದಲ್ಲಿರುವಂತಹ ಶಿಶುಗಳನ್ನು ತೆಗೆಯುವಂಥದ್ದು, ಸ್ವ ಇಚ್ಛೆಯ ಮರಣ, ಅದು ಯಾವ ರೀತಿಯ ಕಾನೂನು? ಈ ಕಾನೂನು ಮಾಡಿದವರಿಗೆ ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಅವರು ಇರಬಹುದು, ಈ ಕಾನೂನು ಮಾಡಿದಂಥ ಜನರಿಗೆ, ಒಬ್ಬರಿಗಿರ್ಬೋದು ಅಥವಾ ದೇಶದಲ್ಲಿನ ಎಲ್ಲ ಜನರಿಗೆ ಒಂದು ಜೀವವನ್ನು ತರಲಿಕ್ಕೆ ಸಾಧ್ಯನೇ? ಒಂದು ಜೀವವನ್ನು ತರಲಿಕ್ಕೆ ಸಾಧ್ಯನೇ ಇಲ್ಲ. ಅವರಿಂದ ಆಗಲ್ಲ. ಅದು ದೇವರ ವಿನಃ ಯಾರು ಕೂಡ ಜೀವವನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಹೇಗೆ ಈ ಮನುಷ್ಯರು ಎಂಥ ಅಧಿಕಾರ ಕೂಡ ಇರ್ಬೋದು, ಯಾವ ನ್ಯಾಯಾಧೀಶರು ಇರ್ಬೋದು, ಯಾರಿಗಾದರೂ ಕೂಡ ಹೇಗೆ ಆ ಮರಣ ದಂಡನೆ, ಜೀವವನ್ನು ತೆಗೆಯುವಂಥ ಒಂದು ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯ? ದೇವರ ಜಾಗದಲ್ಲಿ ನಾವು ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನೋಡಿ ಪ್ರಿಯರೇ, ಈ ಸ್ನಾನಿಕ ಯೋವಾನನು ಸರಳ ವ್ಯಕ್ತಿ, ಆದರೂ ಕೂಡ ಆತನು ಹೆದರಲಿಲ್ಲ. ಯಾಕಂತ ಹೇಳಿದ್ರೆ ಆತನಿಗೆ ಅದು ನಿಜವಾಗಿ ತಿಳಿದಿತ್ತು, ಈ ಅರಸನ್ನು ತೆಗೆದರೆ ನನ್ನ ದೇಹದ ಜೀವ, ಆದರೆ ನನಗೆ ಜೀವ ಕೊಟ್ಟಂತ ಆ ದೇವರು ಅದನ್ನು ಯಾವ ರೀತಿ ಕಾಪಾಡ್ತಾರಂತ ಆತನಿಗೆ ಚೆನ್ನಾಗಿ ತಿಳಿದಿತ್ತು. ಧರ್ಮಶಾಸ್ತ್ರವನ್ನು ಕೈಗೊಳ್ಳದವರು ದುಷ್ಟರನ್ನು ಹೊಗಳುವರು, ಕೈಗೊಳ್ಳುವವರು ಅವರ ವಿರುದ್ಧ ಹೋರಾಡುವರು. ಈ ಹೆರೋದನ ಆಸ್ಥಾನದಲ್ಲಿ ಆತನಿಗೆ ಸಪೋರ್ಟ್ ಮಾಡುವವರು ಇದ್ದಿಲ್ಲವೇ? ಖಂಡಿತವಾಗಿಯೂ ಇದ್ದರು. ಯಾಕಂತ ಹೇಳಿದ್ರೆ ಹೊಗಳು ಭಟ್ಟರು ಎಲ್ಲಿ ಅಧಿಕಾರ ಉಂಟು ಅಲ್ಲಿ ಹೊಗಳು ಭಟ್ಟರು ಇದ್ದೇ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಅಧಿಕಾರದಲ್ಲಿರುವಂತ ಮನುಷ್ಯರಿಂದ ಪಡ್ಕೊಳ್ಳಿಕ್ಕೆ, ಉಪಕಾರಗಳನ್ನು ಪಡ್ಕೊಳ್ಳಿಕ್ಕೆ ಈ ಅಧಿಕಾರದಲ್ಲಿ ಇದ್ದಂಥ ಮನುಷ್ಯರನ್ನು ಹೊಗಳ್ತಾ ಇರ್ತಾರೆ. ಈ ಹೊಗಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಕೇಳಲಿಕ್ಕೆ ಒಳ್ಳೆದಾಗ್ತದೆ, ಏನು ನ್ಯಾಯವಲ್ಲವೋ ಅದನ್ನು ಕೂಡ ಕೊಡ್ತಾರೆ ಅಧಿಕಾರದಲ್ಲಿ ಇದ್ದಂಥ ಜನರು. ಅದಕ್ಕಾಗಿ ಈ ಹೆರೋದನ ಆಸ್ಥಾನದಲ್ಲಿ ಅನೇಕ ಜನರು ಅದನ್ನು ಮಾಡ್ತಿದ್ದರು ಎಂಬುದಕ್ಕೆ ಸಂದೇಹ ಇಲ್ಲ. ಈ ವ್ಯಕ್ತಿಗಳು ಅವರು ಧರ್ಮಶಾಸ್ತ್ರವನ್ನು ತಿಳಿದವರೇ? ಏನಾದರೂ ತಿಳಿದಿರ್ಬಹುದು, ಅವರಿಗೆ ಗೊತ್ತಿಲ್ಲ ಅಂತ ಅಲ್ಲ, ಓದಲಿಲ್ಲ ಅಂತ ಅಲ್ಲ, ಆದರೆ
ಅದನ್ನು ಅವರು ಸರಿಯಾಗಿ ಕಾರ್ಯರೂಪಕ್ಕೆ ತರುತ್ತಿದ್ದಿಲ್ಲ. ಧರ್ಮಶಾಸ್ತ್ರವನ್ನು ಯಾರು ಪಾಲಿಸ್ತಾರೋ ಅವರು ಸುಮ್ಮನೆ ವಿನಃ ಈ ಮುಖಸ್ತುತಿ ಮಾಡಲಿಕ್ಕೆ ಹೋಗಲ್ಲ, ಅಲ್ಲಿ ಏನಾದರೂ ಸತ್ಯಾಂಶ ಇಲ್ಲದಿದ್ದರೆ. ಯಾರು ಧರ್ಮಶಾಸ್ತ್ರವನ್ನು ಕೈಗೊಳ್ಳುವವರು ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅನ್ಯಾಯದ ವಿರುದ್ಧ ಹೋರಾಡ್ತಾರೆ, ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ. ಸ್ನಾನಿಕ ಯೋಹಾನನಾಗಿ ನಮ್ಮ ಪ್ರಸ್ತುತ ಸಮಾಜದಲ್ಲಿ ಅಂಥವರು ಅನೇಕರಿದ್ದಾರೆ. ಈ ಅನ್ಯಾಯವಾಗ ಅನೀತಿ ನಡೆಯುತ್ತಿರುವಾಗ ಅವರು ಬೇರೆ ಬೇರೆ ವಿಧಾನವನ್ನು ಬಳಸಿ ಸ್ವರ ಎತ್ತುತ್ತಾರೆ. ಆಗ ಅಧಿಕಾರ ಏನು ಮಾಡ್ತದೆ, ಅವರನ್ನು ಮೌನವಾಗಿಸಲಿಕ್ಕೆ ಅವರ ಅಧಿಕಾರವನ್ನು ದುರುಪಯೋಗ ಮಾಡುತ್ತಾರೆ. ನಮ್ಮ ಸಮಾಜದಲ್ಲಿ ನೋಡಿ ಇತ್ತೀಚೆಗೆ ನಡೆದಂಥ ಘಟನೆಗಳು, ಎಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಎಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಪ್ರಶ್ನಾ ಪತ್ರಿಕೆ ಅದು ಸೋರಿ ಹೋಗಿ ಯಾರಾದರೂ ಅದರ ವಿರುದ್ಧ ಧ್ವನಿ ಎತ್ತಿದರೆ ಏನು ಮಾಡ್ತಾರೆ, ಯಾರು ಧ್ವನಿ ಎತ್ತುತ್ತಾರೆ ಅವರ ತಲೆಗೆ ಬಡಿಲಿಕ್ಕೆ ಹೋಗ್ತಾರೆ ಮುಂದೆ, ಅಧಿಕಾರವನ್ನು ಉಪಯೋಗಿಸಿ. ಅದು ಅಧಿಕಾರವನ್ನು ಉಪಯೋಗಿಸುವುದಲ್ಲ, ಅಧಿಕಾರವನ್ನು ದುರುಪಯೋಗಿಸಿ. ಏನು ಮಾಡ್ಬೇಕಂತ ಹೇಳಿದ್ರೆ ಯಾರು ಅದಕ್ಕೆ ಕಾರಣರಾಗಿದ್ದಾರೆ ಅವರನ್ನು ಹಿಡಿದು ಶಿಕ್ಷೆ ಕೊಡುವುದರ ಬದಲಿಗೆ ಯಾರು ಸ್ವರ ಎತ್ತುತ್ತಾರೆ ಅವರ ವಿರುದ್ಧ ಈ ಒಂದು ಶಿಕ್ಷೆ ದಂಡನೆಯನ್ನು ಮಾಡುವುದನ್ನು ನಾವು ಕಾಣ್ತೇವೆ. ಆದರೆ ಆ ಸತ್ಯ ನೀತಿ ಎಂಬುದು ಅದು ಮಾಸಿ ಹೋಗಲ್ಲ. ಯಾಕಂತ ಹೇಳಿದ್ರೆ ಇದು ದೇವರ ಧ್ವನಿ, ಇದು ದೇವರ ಧ್ವನಿ. ನಾವು ಎಷ್ಟರ ಮಟ್ಟಿಗೆ ದೇವರ ಮುಂದೆ ಅವರಿಗೆ ವಿಧೇಯರಾಗಿ ಇರುತ್ತೇವೆ, ಅವರ ಧ್ವನಿಯನ್ನು ನಮ್ಮ ಹೃದಯದಲ್ಲಿ ಕೇಳಲಿಕ್ಕೆ ಬಿಡುತ್ತೇವೆ, ಅಷ್ಟರ ಮಟ್ಟಿಗೆ ದೇವರ ಧ್ವನಿ ನಮ್ಮಲ್ಲಿ ಅದು ಪಿಸುಗುಟ್ಟುತ್ತಾ ಇರುತ್ತದೆ. ಅದು ಏನು ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಅದನ್ನು ಕುಲ್ಲ ಮನಸ್ಸಿನಿಂದ ಹೇಳಲಿಕ್ಕೆ ಮತ್ತು ಜೀವಿಸಲಿಕ್ಕೆ ಕಷ್ಟದ ಕೆಲಸ. ಇದು ಸುಲಭದ್ದಲ್ಲ. ಯಾಕಂತ ಹೇಳಿದ್ರೆ ಈ ಯಾರಿಗೆ ಕೇಳುವವರಿಗೆ ಅಹಿತಕರ ಆಗ್ತದೆ. ಹೆರೋದನ ಹಾಗೆ ಅವರು ದಂಡನೆ ಮಾಡಲಿಕ್ಕೆ ಪ್ರತಿಯೊಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆದರೆ ಹೆದರದೆ ಸಿಂಹದ ಹಾಗೆ ಸ್ನಾನಿಕ ಯೋಹಾನನು ಹೇಳಿದ ಹಾಗೆ ಯಾರು ಹೇಳ್ತಾರೋ ದೇಹದಲ್ಲಿ ಅವರೇನೋ ದಂಡನೆ ಅನುಭವಿಸಬಹುದು, ಆದರೆ ದೇವರ ಮುಂದೆ ಅವರು ನೀತಿವಂತರಾಗಿರ್ತಾರೆ. ಇಂಥ ಒಂದು ನೀತಿಯ ಜೀವನ, ಸತ್ಯದ ಜೀವನವನ್ನು ಜೀವಿಸಲಿಕ್ಕೆ ನಮಗೆ ಬೇಕಾದಂಥ ಶಕ್ತಿಯನ್ನು, ವರವನ್ನು ಈಗ ನಾವು ಬೇಡಿಕೊಳ್ಳೋಣ. ಕರ್ತರಾದ ದೇವರೇ, ಯಾರು ಸತ್ಯದ ದಾರಿಯಲ್ಲಿ ನಡೆಯುತ್ತಾರೆ, ಯಾರು ನೀತಿಯ ಜೀವನವನ್ನು ಮಾಡ್ತಾರೆ, ಅವರು ಈ ಪ್ರಪಂಚಕ್ಕೆ ದೀಪವಾಗಿದ್ದಾರೆ. ಅವರು ಕತ್ತಲಿನಲ್ಲಿ ಏನುಂಟೋ ಅದನ್ನು ಬೆಳಕಿಗೆ ತರುವಂಥ ದೀಪವಾಗಿದ್ದಾರೆ. ಇಂತಹ ಎಲ್ಲ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಇವರ ತ್ಯಾಗಮಯ ಜೀವನದಿಂದ ಸಮಾಜದಲ್ಲಿನ ಎಲ್ಲ ಜನರಿಗೆ, ಪ್ರತ್ಯೇಕವಾಗಿ ಯಾರು ಅಸಹಾಯಕರಾಗಿದ್ದಾರೋ, ಯಾರು ದುರ್ಬಲರಾಗಿದ್ದಾರೋ ಅವರಿಗೆ ತುಂಬ ಸಹಾಯ ಆಗ್ತದೆ. ಅಂಥದರಲ್ಲಿ ಅವರನ್ನು ಕಾಯ್ದು ಕಾಪಾಡಿ ಅವರಿಗೆ ಬೇಕಾದಂಥ ಮಾರ್ಗದರ್ಶನವನ್ನು ನೀಡುವಂತೆ ನಿಮ್ಮನ್ನು ನಾವು ಕೇಳಿಕೊಳ್ಳುತ್ತೇವೆ. ಅವರ ಉದಾಹರಣೆ ಇನ್ನಷ್ಟು ಜನರಿಗೆ ಹುರುಪನ್ನು ನೀಡಲಿ, ಅವರಿಗೆ ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ. ಇವತ್ತಿನ ದಿವಸ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರನ್ನು ನಿಮ್ಮ ಆಶೀರ್ವಾದಗಳಿಂದ ತುಂಬಿರಿ. ಹಿರಿಯರಿಗೆ, ಕುಟುಂಬದಲ್ಲಿರುವಂತಹ ಜವಾಬ್ದಾರಿ ಹೊತ್ತಂಥವರಿಗೆ, ಮಕ್ಕಳಿಗೆ, ಎಲ್ಲರಿಗೂ ಕೂಡ ನಿಮ್ಮ ಆಶೀರ್ವಾದದಿಂದ ತುಂಬಿರೆಂದು ನಾವು ಬೇಡುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ, ಆಮೆನ್.